ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಶನಿವಾರ ಅನ್ನುವಂಥದ್ದು ಶ್ರೀ ಮಹಾವಿಷ್ಣುವಿನ ಅತ್ಯದ್ಭುತವಾದ ದಿನ ಅಂತಲೇ ಹೇಳ್ತೀವಿ. ಹಾಗೆ ನಮ್ಮ ಕರ್ಮ ಫಲಗಳಿಗೆ ಅನುಗುಣವಾಗಿ ಫಲಗಳನ್ನು ಕೊಡುವಂಥ ಭಗವಂತನ ಒಂದು ದಿನ ಅಂತ ಕೂಡ. ಈ ದಿನ ವಿಶೇಷವಾಗಿ ನಾವು ಆಂಜನೇಯ ಸ್ವಾಮಿಯನ್ನು ಕೂಡ ಪೂಜೆ ಮಾಡ್ತೀವಿ, ಹಾಗೂ ಶನಿ ಮಹಾತ್ಮರನ್ನು ಕೂಡ ಆರಾಧನೆ ಮಾಡುವಂಥ ದಿನ. ಸಾಕಷ್ಟು ಜನ ಭಯ ಪಡ್ತಾರೆ, ಅಂದರೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ಆ ತಂದೆಯ ಹೆಸರನ್ನು ಕೂಡ ತಮ್ಮ ಬಾಯಲ್ಲಿ ಹೇಳ್ಕೊಂಡ್ರೆ ಏನಾಗುತ್ತೋ ಅನ್ನುವಂಥ ಭಯದಲ್ಲಿ ಕೂಡ ಸಾಕಷ್ಟು ಜನ ಇರ್ತಾರೆ. ಆ ಥರ ಏನೂ ಇಲ್ಲ ಸ್ನೇಹಿತರೆ. ಯಾಕಂದರೆ ಶನಿ ಮಹಾತ್ಮರು ಪ್ರತಿ ಒಂದು ಸಮಸ್ಯೆಗೂ ಕೂಡ ಆ ಪರಿಹಾರ ಅನ್ನುವಂಥದ್ದು ಯಾರು ನಂಬಿಕೆ ಹಾಗೂ ವಿಶ್ವಾಸದಿಂದ ಮಾಡ್ಕೊಳ್ತಾರೆ ನೋಡಿ, ಅವ್ರಿಗೆ ತಪ್ಪದೆ ಫಲಗಳನ್ನು ಕೊಡುವಂಥದ್ದು. ನಾವು ಏನು ಕೆಲಸ ಮಾಡ್ತಾ ಇರ್ತೀವಿ, ನಾವು ಯಾವ ರೀತಿ ನಡ್ಕೊಳ್ತೀವಿ ನೋಡಿ, ಅದರ ಮೇಲೆ ನಮಗೆ ಕರ್ಮ ಫಲಗಳು ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ನಿಜ. ಅದಕ್ಕೆ ಸಕಲ ಜೀವರಾಶಿಗಳಲ್ಲೂ ಕೂಡ ಒಂದು ಶಿಸ್ತನ್ನು ಬೆಳೆಸೋದಕ್ಕೆ ಅಂತಲೇ ನಮಗೆ ಸಮಸ್ಯೆಗಳನ್ನು ತಂದೊಡ್ಡುವಂಥದ್ದು ಶನಿ ಮಹಾತ್ಮನ ದೇವಸ್ಥಾನಗಳಿಗೂ ಕೂಡ ಶನಿವಾರದ ದಿನ ತಪ್ಪದೆ ಹೋಗಿ ಯಾರು ತಾಯಿಯನ್ನು ಗೌರವದಿಂದ ಪ್ರೀತಿಯಿಂದ ನಡೆಸ್ಕೊಳ್ತಾರೆ, ನೋಡ್ಕೊಳ್ತಾರೆ, ಅವ್ರಿಗೆ ಶನಿ ಮಹಾತ್ಮರ ಅಪಾರವಾದಂಥ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಸ್ನೇಹಿತರೆ. ಯಾಕಂದರೆ ಭಗವಂತನು ಯಾವಾಗಲೂ ಅಷ್ಟೇ ತಂದೆ ತಾಯಿಯನ್ನು ಗೌರವದಿಂದ ನಾವು ನಡೆಸ್ಕೊಂಡು ಅವ್ರನ್ನ ತುಂಬ ಚೆನ್ನಾಗಿ ನಾವು ನೋಡಿಕೊಂಡಾಗ ಸಾಕಷ್ಟು ನಾವು ಯಾವುದೂ ಕೂಡ ದೇವಸ್ಥಾನಗಳನ್ನು ಹುಡುಕೊಂಡು ಹೋಗಲೇಬೇಕು ಅಂತಿಲ್ಲ. ಇರುವಂಥ ನಮ್ಮ ತಂದೆ ತಾಯಿಯನ್ನು ಯಾರು ಪ್ರೀತಿಯಿಂದ ನೋಡಿಕೊಂಡು ಮನೆಯಲ್ಲಿ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ನಾವು ಮಾಡಿಕೊಂಡು ನಮ್ಮ ಕೆಲಸದಲ್ಲೇ ಭಗವಂತನನ್ನು ನೋಡ್ತೀವಿ ನೋಡಿ, ತಪ್ಪದೇ ಆಶೀರ್ವಾದ ಅನ್ನೋದು ಸಿಗುತ್ತೆ. ಸಾಕಷ್ಟು ನಾವು ಕೆಲವೊಂದು ಜೀವನದಲ್ಲಿ ಹೀಗೇ ಇರಬೇಕು ಅನ್ನೋದು ಕೂಡ ಅಂದ್ಕೊಂಡಿರ್ತೀವಿ, ಆಸೆ ಪಡ್ತೀವಿ, ತಪ್ಪೇನೂ ಇಲ್ಲ. ಆದರೆ ಅದು ನೆರವೇರಲಿಲ್ಲ ಅಂದಾಗ ತುಂಬಾ ಡಿಸಪಾಯಿಂಟ್ ಆಗ್ತೀವಿ, ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ. ಅಂತಹವರು ಮುಖ್ಯವಾಗಿ ಶನಿವಾರದ ದಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಪರಿಹಾರ ಶಾಸ್ತ್ರಗಳಲ್ಲಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಪೂಜೆ ಪುನಸ್ಕಾರಗಳು ಅನ್ನುವಂಥದ್ದು ನಾವು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನೋದು, ಒಂದು ಪೀಸಾಗಿರ್ತೀವಿ. ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಶಕ್ತಿ ಅನ್ನೋದು ನಮಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಬರುತ್ತೆ. ಯಾವುದೋ ಒಂದು ರೂಪದಲ್ಲಿ ನಾವು ಇಷ್ಟ ದೇವರು, ಮನೆ ದೇವರು, ಕುಲದೇವರು ಈ ರೀತಿ ಆರಾಧನೆ ಮಾಡ್ತೀವಿ. ನಂಬಿದಂಥ ಭಗವಂತನು ನಮಗೆ ಸಮಸ್ಯೆಗಳು ಕೊಡಬಹುದು, ಆದರೆ ತೀರಾ ಸಮಸ್ಯೆಗಳಿಗೆ ಒಂದು ದಾರಿಯನ್ನು ಸೂಚಿಸುವಂಥದ್ದು ವೀಳ್ಯದೆಲೆ ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಸಂಕೇತ. ವೀಳ್ಯದೆಲೆ ಪ್ರತಿ ಪರಿಹಾರಕ್ಕೂ ಕೂಡ, ಪ್ರತಿ ಪೂಜೆಗೂ ಕೂಡ ನಾವೇನಾದರೂ ಬಳಸುವಾಗ ಇದನ್ನು ಇಷ್ಟು ಮುಖ್ಯವಾಗಿ ತಗೊಳ್ತೀವಿ ಅನ್ನುವಂಥದ್ದು ಇಲ್ಲಿ ಲೆಕ್ಕಕ್ಕೆ ಬರುತ್ತೆ. ಚೆನ್ನಾಗಿರುವಂಥದ್ದನ್ನು ನೀವೊಂದು ಮೀಡಿಯಮ್ ಸೈಜಲ್ಲೇ ಇರುವಂಥ ಎಲೆಯನ್ನು ತಗೊಳ್ಳಿ ಸ್ನೇಹಿತರೆ. ವೀಳ್ಯದೆಲೆ ಅನ್ನುವಂಥದ್ದು ಪ್ರಕೃತಿಯಲ್ಲಿ ನಮಗೆ ವಿಶೇಷವಾಗಿ ಸಿಗುವಂಥದ್ದು. ನಾವು ಏನೇ ಪರಿಹಾರಗಳನ್ನು ಮಾಡಿಕೊಂಡ್ರೂ, ವಿಶೇಷವಾದ ಶುಭ ಕಾರ್ಯಗಳನ್ನು ಮಾಡಿಕೊಳ್ಬೇಕಾದ್ರೂ ಕೂಡ ವೀಳ್ಯದೆಲೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಇರುತ್ತೆ. ಇನ್ನು ನಾವು ಲವಂಗ, ಪರಿಹಾರ ಶಾಸ್ತ್ರಗಳಲ್ಲಿ ಲವಂಗಕ್ಕೆ ಅಪಾರವಾದಂಥ ಒಂದು ಶಕ್ತಿ ಅನ್ನೋದಿದೆ. ಲವಂಗವನ್ನು ಯಾರು ಯಾವುದಾದ್ರೂ ಕೆಲಸಕ್ಕೆ ಅಂತ ನೀವು ಮನೆಯಿಂದ ಹೊರಗಡೆ ಹೋಗ್ತಾ ಇರ್ತೀರ ನೋಡಿ, ಬಾಯಲ್ಲಿ ಹಾಕ್ಕೊಂಡೋದ್ರೆ ಆ ಹೋಗುವಂಥ ಕೆಲಸ ನಿರ್ವಿಘ್ನವಾಗಿ ನೆರವೇರುತ್ತೆ. ಕೆಲಸ, ಸಮಯ, ದುಡ್ಡು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ಇದನ್ನು ನೀವು ಬಳಸ್ಕೊಳ್ಬಹುದು. ಇನ್ನು ಕಾಳುಮೆಣಸು ಅನ್ನುವಂಥದ್ದು ನಮಗೇನಾದರೂ ಶನಿ ದೋಷಗಳು ಇದ್ದಾಗ ಭಯ ಪಡ್ತಾ ಇರ್ತೀವಿ, ಶನಿ ದೋಷದಿಂದ ಮುಕ್ತಿ ಹೊಂದಬೇಕು ಅನ್ನುವಂಥವರು ಇದನ್ನು ಕಾಳುಮೆಣಸನ್ನು ನಾವು ತಗೊಳ್ಬೇಕು. ಸ್ವಲ್ಪ ಕಲ್ಲುಪ್ಪು ಸಮುದ್ರ ಗರ್ಭದಲ್ಲೇ ಸಿಕ್ಕಿರುವಂಥದ್ದು. ಯಾವ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ತುಂಬ ಇರುತ್ತೋ ಆ ಜಾಗದಲ್ಲಿ ಕಲ್ಲುಪ್ಪನ್ನು ಬಳಸ್ಕೊಂಡಾಗ
ಯಥೇಚ್ಛವಾದಂಥ ಪಾಸಿಟಿವ್ ವೈಬ್ಸ್ ಅನ್ನೋದು ಅಲ್ಲಿ ವೃದ್ಧಿಯಾಗುತ್ತೆ ಅಂತ ಹೇಳಬಹುದು. ಇನ್ನು ನೀವು ಕುಂಕುಮವನ್ನು ತಗೊಳ್ಬೇಕು. ಕುಂಕುಮ ಒಂದು ದುರ್ಗಾದೇವಿಯ ಸಂಕೇತ ಸ್ನೇಹಿತರೆ, ಶ್ರೀ ಮಹಾಲಕ್ಷ್ಮೀ ದೇವಿಯ ಸಂಕೇತ. ಪ್ರತಿ ಹೆಣ್ಮಕ್ಳು ಕೂಡ ಕುಂಕುಮವನ್ನು ಇಟ್ಕೊಂಡಾಗ ಅದರ ಕಳೆ, ಅದರ ಶಕ್ತಿ ಇನ್ನಷ್ಟು ದುಪ್ಪಟ್ಟಾಗುತ್ತೆ. ನೋಡೋದಕ್ಕೂ ಕೂಡ ನಾವು ಮಹಾಲಕ್ಷ್ಮಿ ಥರ ಇದ್ದಾರಪ್ಪ ಅಂತ ಹೇಳ್ತಾರೆ ನೋಡಿ, ಆ ಥರ ಅದಕ್ಕೊಂದು ಕಳೆ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಇಷ್ಟನ್ನು ನಾವು ಇದೆಲ್ಲವೂ ನಮ್ಮ ಅಡುಗೆ ಮನೆಯಲ್ಲೇ ನಾವು ಬಳಸುವಂಥ ವಸ್ತುಗಳು ನೋಡಿ, ಪ್ರತಿನಿತ್ಯ ನಾವು ಬಳಸ್ತಾನೆ ಇರ್ತೀವಿ. ಆದರೆ ಇವುಗಳ ಬಗ್ಗೆ ಇದರ ಶಕ್ತಿ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ, ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಇದನ್ನು ನೀವು ಶನಿವಾರದ ರಾತ್ರಿಯಲ್ಲಿ ಮಾಡಿಕೊಳ್ಳಿ. ನಾವು ಪ್ರತಿಯೊಬ್ಬರೂ ಅಷ್ಟೇ, ಹೆಣ್ಮಕ್ಳು ಮನೆ ಸಂಸಾರ ಕೆಲಸ ಹೊರಗಡೆ ಹೋಗುವಂಥವರು ಕೂಡ, ಹಾಗೆ ಮನೆಯಲ್ಲೂ ದುಡಿಯುವಂಥವರು ಕೂಡ ಅವ್ರದ್ದೇ ಆದಂಥ ಕಷ್ಟ ಅನ್ನೋದು ಇರುತ್ತೆ. ಇಲ್ಲಿ ಯಾರ್ದು ಹೆಚ್ಚು ಯಾರ್ದು ಕಡಿಮೆ ಅಂತ ಕೂಡ ನಾವು ಹೇಳೋಕ್ಕಾಗೋದಿಲ್ಲ. ಮನೆಯಲ್ಲೇ ದುಡಿಯುವಂಥ ಮಕ್ಕಳಾದರೆ ಹೆಣ್ಮಕ್ಳಿಗೆ ಯಾವುದೇ ರೀತಿಯಾದಂಥ ಸಂಬಳ ಅನ್ನೋದು ಅಪೇಕ್ಷೆ ಮಾಡೋದಿಲ್ಲ. ದುಡಿತಾ ಇರ್ತಾರೆ, ಏನಿದೆ ಮನೆಯಲ್ಲಿದ್ದಾರೆ ಅಂತ ಒಂದೇ ಮಾತಲ್ಲೇ ತೆಗೆದು ಬಿಸಾಕ್ಬಿಡ್ತಾರೆ ಹೆಣ್ಮಕ್ಕಳನ್ನ. ತುಂಬ ಕಷ್ಟಪಡ್ತಾ ಇರ್ತಾರೆ. ಅಂತಹ ಹೆಣ್ಮಕ್ಳು ಕೂಡ ಮನೆಯಲ್ಲೇ ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಂಡಾಗ, ಯಾಕೆ ಅಂದರೆ ನಮ್ಮ ಮನೆ ಸಂಸಾರ ಗಂಡ ಮಕ್ಕಳು ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು, ಅವ್ರು ಅಂದುಕೊಂಡಿರುವ ಕೆಲಸಗಳು ಯಶಸ್ಸು ಅನ್ನೋದು ಪಡ್ಕೊಳ್ಬೇಕು, ನಿತ್ಯದ ಜೀವನದಲ್ಲಿ ಸಂತೋಷವಾಗಿ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಅಂದರೆ ಹೆಣ್ಣುಮಕ್ಕಳ ಒಂದು ಆಸೆ ಅನ್ನೋದು ಇರುತ್ತೆ ಸ್ನೇಹಿತರೆ. ಅಡುಗೆ ಮನೆ ಅನ್ನುವಂಥದ್ದು ನಮ್ಮ ಮನೆಯ ಸಂಪತ್ತಿನ ಜಾಗ ಅಂತಲೇ ಹೇಳಬಹುದು. ಏಕೆಂದರೆ ಆ ಜಾಗದಲ್ಲಿ ಅನ್ನಪೂರ್ಣೇಶ್ವರಿ ಕೂಡ ಇರ್ತಾಳೆ. ಹಾಗೆ ತಪ್ಪದೇ ನಾವು ಈ ಸಣ್ಣ ಮಿಸ್ಟೇಕ್ ಮಾಡ್ಕೊಳ್ತಾ ಇರ್ತೀವಿ. ಹಾಲು ಹೋಗಿದ್ರೆ, ಪಾತ್ರೆಗಳು ಸಮಯಕ್ಕೆ ತೊಳೆಯದೆ, ಹಾಗೆ ಸೀದೋಗಿದ್ದರೆ ಸ್ಟವ್ ಮೇಲೆ ಈ ಥರ ಎಲ್ಲ ಇಟ್ಬಿಟ್ಟಿರ್ತೀವಿ. ಆಗ ಆ ಲಕ್ಷ್ಮಿ ಬಂದು ಆ ಜಾಗದಲ್ಲಿ ನೆಲೆಸಿದ್ದಾಗ ಲಕ್ಷ್ಮೀದೇವಿ ಬರೋದಿಲ್ಲ. ಇದನ್ನು ಕ್ಲೀನ್ ಮಾಡಿಕೊಂಡು ರಾತ್ರಿ ಇಷ್ಟು ವಸ್ತುಗಳನ್ನು ವೀಳ್ಯದೆಲೆ ಮೇಲೆ ಇಟ್ಟು ರಾತ್ರಿ ಮಲಗುವ ಸಮಯದಲ್ಲಿ ನೀವು ಒಂದು ಪ್ಲೇಟ್ ಮೇಲೆ ಇಟ್ಟು ಸ್ಟವ್ ಮೇಲೆ ಇಡಬೇಕು. ಸ್ಟವ್ ಅಂದರೆ ಒಲೆ ಅನ್ನುವಂಥದ್ದು, ಬೆಂಕಿ ಅನ್ನುವಂಥದ್ದು ಅಗ್ನಿದೇವರ ಸಾಕ್ಷಿಯಾಗಿ ನಮ್ಮ ಮನೆಯಲ್ಲಿ ಮಾಡುವಂಥ ಈ ಪರಿಹಾರಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ನಾವು ಸಾಕ್ಷಿಯಾಗಿದ್ದೀವಿ ಸ್ವಾಮಿ ಅಂತ ಕೇಳಿಕೊಂಡು ಮಾಡಿಕೊಳ್ಳಿ. ಇದು ರಾತ್ರಿ ಪೂರ್ತಿ ನೆಗೆಟಿವ್ ಎನರ್ಜಿಯನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು ಸಾರಿ ನಾವು ಇಟ್ಟಾದಮೇಲೆ ಅದನ್ನು ಮಾರನೇ ದಿನ ಮಾತ್ರ ತೆಗಿಬೇಕು. ತೆಗೆದುಬಿಟ್ಟು ಯಾವುದಾದ್ರೂ ಗಿಡ ಮರಗಳು ಹಸಿರಾಗಿರುವಂಥ ಜಾಗ, ನೀರಿರುವಂಥ ಜಾಗಕ್ಕೆ ಹಾಕಿಬಿಟ್ಟು ಬಂದು ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ. ಈ ರೀತಿ ಒಂದಷ್ಟು ವಾರಗಳು ಮಾಡ್ಕೊಳ್ಳಿ. ತುಂಬ ದೊಡ್ಡ ಬದಲಾವಣೆ, ಸಂತೋಷವನ್ನು ತಂದುಕೊಡುತ್ತೆ, ನಿಮ್ಮ ಕೋರಿಕೆಗಳನ್ನು ನೆರವೇರಿಸಿ ಕೊಡುತ್ತೆ ಅಂತ ಹೇಳಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.